ಶುಭವಾಗಲಿ. ರಂಗಾಯಣ ಧಾರವಾಡ ಅರ್ಪಿಸುವ ನಾಟಕ ಜಡಭೃತರ ಸತ್ತವರ ನೆರಳು. ಪ್ರದರ್ಶನ ಸಹಕಾರ ಶ್ರೀ ಹರ್ಷ ಡಂಬಾಳ, ಸಂಕಲ್ಪ ಮೈಸೂರು. ಸಂಗೀತ ರಾಘವ ಕಮ್ಮಾರ. ವಿನ್ಯಾಸ ಮತ್ತು ನಿರ್ದೇಶನ ಹುಲಗಪ್ಪ ಕಟ್ಟಿಮನಿ. ಗಿರೀಶ್ ಕಾರ್ನಾಡ್ರು, ಚನ್ವೀರ್ ಕಣ್ವಿ ಅವರು, ಚಂದ್ರಶೇಖರ್ ಕಂಬಾರ್ ಅಂತ ಬರಗಾರ ಅವ್ರನ್ನ ಮಾರ್ಗದರ್ಶಕ ಮತ್ತು ಸ್ನೇಹಿತ ಎಂದು ಬಹಳ ಹಿಂದಿನಿಂದಲೂ ಪರಿಗಣಿಸಿದ್ದರು. ನೋಡ್ರಿ, ಇದು ಹಿರಿಮೆ, ಧಾರವಾಡದ ಹಿರಿಮೆ, ಮನೋಹರ್ ಗ್ರಂಥಮಾಲೆಯ ಹಿರಿಮೆ. ಸೈಡ್ ವಿಂಗ್ ನಲ್ಲಿ ಅದೇನೋ ಅವಘಡ. ನಾನು ಈ ತರದ ನಂಬಿಕೆ, ಆ ಒಂದು ಏನು ಅಪಶಕುನ ಶಕುನ ಇವುಗಳಿಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದಾಗ್ಯೂ ಕೂಡ ಸ್ವಲ್ಪ ಲಕ್ಷ ಕೊಟ್ಟು ನೋಡಿ. ಇದು ಬಹುಶಃ ಇನ್ಮೇಲೆ ನಮ್ಮ ಸತ್ತವರ ನೆರಳು ನಾಟಕದ ಪ್ರದರ್ಶನದಲ್ಲಿ ಭಾಗವಹಿಸಿ ಅತ್ಯಂತ ಏನು ಒಂದೇ ಶಬ್ದದಿಂದ ಶುಭವಾಗಲಿ ಅಂತ ಹೇಳ್ತಂತ ಡಾಕ್ಟರ್ ರಮಾಕಾಂತ್ ಜೋಶಿ ಅವರ ಧ್ವನಿಯನ್ನ ರಂಗದ ಮೇಲೆ ಮತ್ತೆ ಕೇಳಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಅನ್ನೋದರ ಮುನ್ಸೂಚನೆಯೇ. ಅವ್ರು ಮಾಡಿದಂತ ಕೆಲಸ ನಮ್ಮ ನೆನಪಿನೊಳಗೆ ಸದಾ ಇರ್ತವೆ. ಅವರ ಕೆಲಸ ಅವರನ್ನ ಜೀವಂತವಾಗಿ ಇಟ್ಟಿರ್ತದೆ. ಆ ಅಟ್ಟದ ಮೇಲೆ ಅಂತ ಏನ್ ಹೇಳ್ತಾರೆ, ಯಾರು ಧಾರವಾಡಕ್ಕೆ ಬರ್ತಿರೋ ಸುಭಾಷ್ ರೋಡ್ನಾಗ ಹೋದ್ರೆ ಬಲಗಡೆ ಅಟ್ಟದ ಮೇಲೆ ಮನೋಹರ ಗ್ರಂಥಮಾಲಾ ಅಂತದೆ. ಇವತ್ತಿಗೂ ಕೂಡ ತಾವಲ್ಲಿ ಹೋದ ತಕ್ಷಣನೇ ನಿಮಗೆ ಸಾಹಿತ್ಯದ ಗಂಧ, ಗಾಳಿ, ಹಿಂದಲ್ದೆಲ್ಲ ನೆನಪು ಬಂದ್ರೆ ಜೀವನ ಪಾವನ ಆಗುತ್ತೆ ಅಲ್ಲಿ. ನಾನು ಅಂಥದ್ರಲ್ಲೂ ನಂಬೋದಿಲ್ಲ ಖರೆ. ಆದ್ರೆ ನೋಡಿ, ಏನೇನು ಕಾಕತಾಳಿ ಏನೋ ಅಥವಾ ಅದೊಂದು ಘಟನೆನೋ ನೋಡಿ, ಇದಾಗಿ ನೋಡ್ರಿ. ಇದು ಫೆಬ್ರವರಿ ಮೊದಲನೇ ವಾರದಲ್ಲಿ ಆದಂತ ನಾಟಕ. ಇವರು ಮೇ ತಿಂಗಳಲ್ಲಿ ಅಂದ್ರೆ 3 ತಿಂಗಳಲ್ಲಿ, ಫೆಬ್ರವರಿಯಿಂದ ಮಾರ್ಚ್, ಏಪ್ರಿಲ್, ಮೇ 3ನೇ ತಿಂಗಳಲ್ಲಿ ನಮ್ಮಿಂದ ಕಣ್ಮರೆಯಾಗಿದ್ದು ಒಂದು ದುರಂತನೇ. ಇರಲಿ. ಸೃಜನ ಡಾಕ್ಟರ್ ಅಣ್ಣಾಜಿರಾವ್, ಸಿರೂರು ರಂಗಮಂದಿರ. ಡಾಕ್ಟರ್ ರಮಾಕಾಂತ್ ಜೋಶಿ ಅವರಿಗೆ ರಾಮಣ್ಣ ಅಂತ ಕರೀತಿದ್ರು. ಅದು ಸಂದರ್ಭದ ಕುಂದಿ ಅವ್ರು ಬಂದ್ರೆ ಮುಂದೆ ಕೂತ್ರ ಶೂಟಿಂಗಿಗೆ ರೆಡಿ ಆಗಿ ಅಂತ ಇಲ್ಲಿ ಹಿಂದೆ ಬಂದು ಕುಂತೀವಿ. ರೊಕ್ಕಂತಲೇ ಕಲಿ ಧಾರವಾಡದ ಹಣೆ ಬರೋಣ ಇಷ್ಟು. ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು. ನಮಸ್ಕಾರ. ಧಾರವಾಡ ರಂಗಾಯಣದ ಈ ವರ್ಷದ ನಾಟಕ ಸತ್ತವರ ನೆರಳು ಇದೀಗ ನಮ್ಮ ಮುಂದೆ ಪ್ರಸ್ತುತವಾಗಿದೆ. ಅದಕ್ಕೂ ಮುನ್ನ ಧಾರವಾಡ ರಂಗಾಯಣ ಜಡಭರತ ಡಾಕ್ಟರ್ ಜಿ.ಬಿ. ಜೋಶಿಯವರ ಗೌರವಾರ್ಥ ಸತ್ತವರ ನೆರಳು ನಾಟಕವನ್ನು ಪ್ರೊಡಕ್ಷನ್ ತಗೊಂಡು ಈ ಒಂದು ನಾಟಕವನ್ನು ಖ್ಯಾತ ನಿರ್ದೇಶಕ ಮುದಪ್ಪ ಕಟ್ಟಿಮನಿಯವರ ನಿರ್ದೇಶನದಲ್ಲಿ ಪ್ರಸ್ತುತಪಡಿಸ್ತಾ ಇದೆ. ನಮ್ಮ ಧಾರವಾಡ ರಂಗಾಯಣದ ತಾತ್ಕಾಲಿಕ ಹೆಬ್ಬಾಳ್ಕೆ ಕಲಾವಿದರು ಇವತ್ತು ಪ್ರಸ್ತುತಪಡಿಸಲಿದ್ದಾರೆ. ಅದಕ್ಕೂ ಪ್ರಾಸ್ತಾವಿಕವಾಗಿ ನಮ್ಮೊಂದಿಗೆ ಇರುವಂತಹ ಡಾಕ್ಟರ್ ಜಿ.ಬಿ. ಜೋಶಿಯವರ ಚಿರಂಜೀವಿ ಡಾಕ್ಟರ್ ರಮಾಕಾಂತ್ ಜೋಶಿ ಅವರಿಗೆ 2 ನುಡಿಗಳನ್ನು ಚಾಲನಾರೂಪವಾಗಿ ಆಡಬೇಕು ಅಂತೇಳಿ ಧಾರವಾಡ ರಂಗಾಯಣದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಶುಭವಾಗಲಿ. ಪರೀಕ್ಷೆ ನಡೆದವ ಮುಗ್ದಾವ ಬಿಡು, ಹಂಗಾರೆ ಫ್ರೀ ಇದೆಯಲ್ಲ. ಅದಕ್ಕೆ ಎಲ್ಲಿ ಹೋಗಿದ್ದಿಲ್ಲ ಅಂತೇಳಿ ಅಂದೆ. ಯಾರ್ದು ಏತ್ತ ಏನು ಅಂತೇಳಿ ಕೇಳಕತ್ತ ಸಾಂಸ್ಕೃತಿಕ ವ್ಯಕ್ತಿ ಡಾಕ್ಟರ್ ರಮಾಕಾಂತ್ ಜೋಶಿ ಅವರಿಗೆ ಅರ್ಪಿಸಿ ನಾವೀಗ ನಾಟಕ ನೋಡೋಣ.
ಒಂದು ಸಿನಿಮಾ ಮಾಡೋದೈತಿ ಈಗ ಅರ್ಜುನ್ ಹಾಕ್ಕೊಂಡು. ಪ್ರಕಾಶ್ ಭಟ್ ಯಾರನ್ನ ಕರ್ಕೊಂಬಂದಾರ, ಆಗಲಿ ಜಿ ಎಚ್ ಕುಲಕರ್ಣಿ ಅವ್ರು ಬಂದು ಕುಂತರು, ಇಲ್ಲಿ ಶ್ಯಾಮ್ ಸುಂದರ್ ಬಿದರ್ಕುಂದಿ ಅವರು ಕುಂತಾರ, ರಮಾಕಾಂತ್ ಜೋಶಿ ಬಂದರು. ರಂಗಾಯಣ ಧಾರವಾಡ ಅರ್ಪಿಸುವ ನಾಟಕ ಜಡಭೃತರ ಸತ್ತವ ನರಳು. ಪ್ರದರ್ಶನ ಸಹಕಾರ ಶ್ರೀ ಹರ್ಷಾಡಂಬಳ, ಸಂಕಲ್ಪ ಮೈಸೂರು. ಸಂಗೀತ ರಾಘವ ಕಮ್ಮಾರ. ವಿನ್ಯಾಸ ಮತ್ತು ನಿರ್ದೇಶನ ಹುಲಗಪ್ಪ ಕಟ್ಟಿಮನಿ. ಪ್ರೇಕ್ಷಕರಲ್ಲಿ ಒಂದು ಸವಿನಯ ಪ್ರಾರ್ಥನೆ, ನಾಟಕಕ್ಕೆ ವ್ಯತ್ಯಯವಾಗದಂತೆ ತಮ್ಮ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿ ಅಥವಾ ಸೈಲೆಂಟ್ ಮೋಡಲ್ಲಿ ಇರಿಸಿ. ಈಗ ತಮ್ಮೆಲ್ಲರ ಮುಂದೆ ನಾಟಕ ಜಡಭೃತರ ಸತ್ತವರ ನೆರಳು. ದೀಪ ತರಕ್ಕೆ ಹೋಗ್ಯಾರ, ಆರತಿ ಪಾರ್ತಿ ಏನೋ ಬಿದ್ದಿರ್ಬೇಕು. ದೀಪದ ಅವಘಡ. ಕರುವಿಲ್ಲದ ಎಮ್ಮೆಗೆ ಕೊಟ್ಟರು ಒಂದು ಬೆಳ, ಅದರೊಳಗೆ 2 ಸಲಕಲು ಒಂದು ಸಲ್ಲಲೇ ಇಲ್ಲ. ಕರುವಿಲ್ಲದ ಎಮ್ಮೆಗೆ ಕೊಟ್ಟರು 3 ಒಂದು ಬೆಳ, 2 ಸಲಕಲು ಒಂದು ಸಲ್ಲಲೇ ಇಲ್ಲ. ಸಣ್ಣದಿಂದ ಹಣ್ಣಿಗೆ ಬಂದರು 3 ನೋಟಗಾರರು, ಅದರೊಳಗೆ ಈ ಕುರುಡರು ಒಬ್ಬಗೆ ಕಂಡೇ ಇಲ್ಲ. ಸಲ್ಲದಿಂದ ಹಣ್ಣಿಗೆ ಬಂದರು 3 ನೋಟಗಾರರು, 2 ಕುರುಡರು ಒಬ್ಬಗೆ ಕಂಡೇ ಇಲ್ಲ. ಮುಳ್ಳು ಕೊನೆಯ ಮೇಲೆ 3 ಕೆರೆ ಕಟ್ಟಿ 2 ತುಂಬಲು 1 ತುಂಬಲೇ ಇಲ್ಲ.
अनंत कोटि ब्रह्मांड नायक देव देवोत्तम देवशिखामणि कपटनाटक सूत्रधार सृष्टिचित्रय कार्यकर्ता अखिल पुरुषोत्तम श्री गुणनिधि गुरुकुल श्री बालचंद्र शिष्य स्वामी बहुपरात् रूपेण प्रिया रूपेण सेवा मम धारय यजुर्वेद प्रिया यजुर्वेद सेवा मम धारय सामवेद प्रिया सामवेद मम धारय वेदांत प्रिया वेदांत सेवा मम धारय अर्चक महाभागः संस्कृतेन यदि संभाष्यते अवगम्यते 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 सन्तोषः प्रभवन्ति तर्हि सम्भाषितमपि कः संशयः यथेच्छम् कस्य इदं वृन्दावनं तदवाक्य प्रमाणज्ञस्य श्री श्री गुणनिधि ತೀರ್ಥಗುರು ಆ ಶ್ರೀಗಳ ಹೆಸರನ್ನು ನಾನು ಕೇಳಿದ್ದೆ. ಅವರ ಪಾಂಡಿತ್ಯ ಅಪಾರವಾಗಿತ್ತು. ವಾದದಲ್ಲಿ ಅವರ ಎದುರಿಗೆ ನಿಲ್ಲುವವರೇ ಇಲ್ಲಂತಲೂ ಕೇಳ್ಪಟ್ಟಿದ್ದೆ. ಬರೀ ಪಂಡಿತರಿಗಾಗಿಯೇ ಅಗ್ರಹಾರವನ್ನು ಕಟ್ಟಿದ್ದಾರೆಂದೂ ಕೇಳ್ಪಟ್ಟಿದ್ದೇನೆ. ಆ ಅಗ್ರಹಾರವನ್ನು ನೋಡುವ ಆಸೆ ನನಗೆ. ಇದಮೇವ ಚಂದ್ರಗಿರಿ. ಓಹೋ, ಆಶ್ಚರ್ಯ, ಮಹದಾಶ್ಚರ್ಯ. ಆದ್ರೆ ಇಲ್ಲಿ ಯಾವ ಪಾಂಡಿತ್ಯದ ಗಂಧವೂ ಇಲ್ಲ, ಪಂಡಿತರೂ ಇಲ್ಲ. ಪಂಡಿತರೇ ಇದ್ದಾರೆ ಅಂತ ಹೇಗೆ ಹೇಳ್ತೀವಿ? ಆಗಲೇ ಎಲ್ಲದಕ್ಕೂ ಓಂ ಸ್ವಸ್ತಿ ಓಂ ಸ್ವಸ್ತಿ ಓಂ ಸ್ವಸ್ತಿ ಎಂದು ಹೇಳಿ ಅಷ್ಟಾವಧಾನ ಮಾಡಿದ್ದನ್ನು ನೋಡ್ಲಿಲ್ವೇ? ಹಾಗೆಲ್ಲ ಆಡಬಾರದು. ಅದು ಅಹಂಕಾರದ ಪಾಂಡಿತ್ಯ ಪ್ರದರ್ಶನ, ಸಾರ್ವಕ ಬುದ್ಧಿಯ ಲಕ್ಷಣ. ಅದು ಅಂಥ ಕುಚಿತರು ಇಂಥ ಪುಣ್ಯಸ್ಥಳದಲ್ಲಿ ಬಂದು ಹೀಗೆಲ್ಲ ಇದರ ವಿವಾದ ಎತ್ತಬಾರದು. ಪುಣ್ಯಸ್ಥಳ ಪುಣ್ಯಸ್ಥಳ ಸಂತದ್ದು ಆಚಾರ್ಯ, ಈ ಮಠ, ಈ ವೃಂದಾವನ, ಈ ಪೂಜೆ, ಈ ಉತ್ಸವ, ಈ ಪಾಂಡಿತ್ಯದ ಸೋಮು, ಈ ಧರ್ಮ, ಇದೆಲ್ಲ ಇಲ್ಲಿ ನಿಂತದ್ದು ಈ ಇಲ್ಲಕ್ಕರ ಮೇಲೆ. ಹೌದು ಹಾಗೂ ಇದೆಲ್ಲ ಇಲ್ಲಕ್ಕರ ಮೇಲೆ ನಿಂತಿದೆ. ಶ್ರೀಗಳು ಸಾಕ್ಷಾತ್ ವೃಂದಾವನದಲ್ಲಿ ಇದ್ದಾರೆ. ಪಾಪಂಡಿಗಳಿಗೆ ಮಾತ್ರ ಕಾಣಿಸುವುದಿಲ್ಲ. ಚಿತ್ತಾಸ್ತೆ ನಡೆಸುವುದು ಪಾಪಂಡಿತರವಾಯಿತೆ. ಜ್ಞಾನ ಪ್ರಾಪ್ತಿಗೆ ಇದು ಮಾರ್ಗ ಅಲ್ಲ. ಅಹಂಕಾರ, ಕಾಲ ಸ್ಥಾನಗಳ ವಿವೇಕವಿಲ್ಲದೆ ಹೀಗೆ ನಡುವೆ ಒಪ್ಪು ವಿನಯದ ಮಾರ್ಗದಲ್ಲಿ ಅಭಿನಯ ತೋರಿಸುವ ಈ ಕುಶಲವಿದ್ಯೆಯು ಯಾವ ಗುರುಗಳಿಂದ ಬಂತು ತಮಗೆ? ಈ ಮಹಾನುಭಾವರಿಂದ. ನಮ್ಮ ಮಾತಿನಲ್ಲಿ ಆ ಗುರುವಂತರನ್ನು ಎಳೆದು ಅಪಹಾಸ್ಯ ಮಾಡಬಾರದು. ಅದು ಸತ್ ಸಂಪ್ರದಾಯ ಅಲ್ಲ. ಆಚಾರ್ಯ, ಇದಕ್ಕೆ ಉತ್ತರ ಗೋವಿಂದ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ನಂದ ಗೋಪಕುಮಾರಾಯ ಗೋವಿಂದಾಯ ಸ್ಮರಣೀಯರಾದ ಶ್ರೀ ಶ್ರೀ ಗುಣನಿಧಿ ತೀರ್ಥರ ಅದ್ಭುತವಾದ ಜೀವನ ಚರಿತ್ರೆಯನ್ನು ಅವರ ಸಮಕಾಲೀನರು ನಿಕಟವರ್ತಿಗಳಾದ ನಾವು ಯಾವ ನಿರಂಜನೆಗೂ ಒಳಗಾಗದೆ ಜ್ಞಾನಾರ್ಥರಾದ ತಮಿಳರಿಗೆ ಏನು ವಿವೇಚಿಸುತ್ತೇವೆ.
ಗುರುಗಳಾದ ವಿದ್ಯಾನಿಧಿಯರೆ ಗುರುಗಳಾದ ವಿದ್ಯಾನಿಧಿಯರೆ ಇಲ್ಲದ ಈ ಸ್ಥಳವನ್ನು ದೊಡ್ಡ ಊರನ್ನಾಗಿ ಮಾಡಿದರು. ಪರಮಪೂಜ್ಯ ಶ್ರೀ ಗುರುನಿಧಿ ತೀರ್ಥರ ಗುರುಗಳಾದ ಶ್ರೀ ವಿದ್ಯಾನಿಧಿ ತೀರ್ಥರೇ ಈ ಚಂದ್ರಗಿರಿಯನ್ನು ನಿರ್ಮಾಣ ಮಾಡಿದರು. ಒಂದೂ ಮನೆಯೂ ಇಲ್ಲದ ಈ ಸ್ಥಳವನ್ನೇ ಊರು ಮಾಡಿ ಪಂಡಿತರನ್ನು ತಯಾರಿಸುವ ದಕ್ಷಿಣ ಕಾಶಿಯನ್ನಾಗಿ ಮಾಡಿದರು. ಅದನ್ನೇ ಶ್ರೀ ಗುರುನಿಧಿ ತೀರ್ಥರು ತಮ್ಮ 10 ವರ್ಷಗಳ ಅವಧಿಯಲ್ಲಿ ಬೆಳೆಸಿ ಮಹಾನಗರವನ್ನಾಗಿ ಮಾಡಿ ಮಠಕ್ಕೆ ಅಪಾರ ಸಂಪತ್ತನ್ನು ಅಸಂಖ್ಯ ಭಕ್ತರನ್ನು ಗಳಿಸಿದ್ದಾರೆ. ಈ ಗುರುನಿಧಿ ತೀರ್ಥ ಮಹಾರಾಜ್ ಇಲ್ಲೇನಿತ್ತು ಎಲ್ಲ ಮಠ ಸ್ವಾಮಿಗಳು ಬಂದ್ರು, ಪಂಡಿತರು ಬಂದ್ರು, ಪರಿಚಾರಕರು ಬಂದ್ರು, ಪಾಳಿಪತ್ತಿಗಾರರು ಬಂದ್ರು, ಪ್ರದಕ್ಷಿಣೆ ಹಾಕೋರು ಬಂದ್ರು, ಮಂಗಳಾರತಿ ತೀರ್ಥ ಕೊಡೋರು ಬಂದ್ರು, ವ್ಯಾಪಾರ ಮಾಡೋರು ಬಂದ್ರು, ಕೊಂಡುಕೊಳ್ಳೋರು ಬಂದ್ರು. ಇವರೆಲ್ಲ ಬಂದ್ರು ಅಂತ ನಾವು ಬಂದ್ವಿ. ಯಾಕೆ ಬಂದ್ವಿ ಅಂತ ಕೇಳಿದ್ರ ಯಾರು ಗೊತ್ತಿಲ್ಲ. ಅವತ್ತಿಂದ ಇವತ್ತಿನ ತನಕ ಕಟ್ಟೋ ಕೆಲಸ ನಡೆದಾದ. ಊರು ಕಟ್ಟಿದ್ರು, ಮಠ ಕಟ್ಟಿದ್ರು, ಮನಿ ಕಟ್ಟಿದ್ರು, ಗುಡಿ ಕಟ್ಟಿದ್ರು, ಎಲ್ಲಿಗೆ ನಿಂತಿದ್ದಿಲ್ಲೋ ಅಲ್ಲೆಲ್ಲ ಕಟ್ಟಿದ್ರು. ಹಳ್ಳ ಕಟ್ಟಿದ್ರು, ಮನೆ ಕಟ್ಟಿದ್ರು, ಹರಿಯೋ ಮನಸ್ಸು ಕಟ್ಟಿದ್ರು, ಆಡೋ ಬಾಯಿನೂ ಕಟ್ಟಿದ್ರು. ಇದಕ್ಕೆಲ್ಲ ಕಾರಣ ಇಬ್ಬರು ಸ್ವಾಮಿಗಳು. ಒಬ್ರು ವಿದ್ಯಾನಿಧಿ ತೀರ್ಥರು, ಇನ್ನೊಬ್ರು ಗುರುನಿಧಿ ತೀರ್ಥರು. ಈ ಇಬ್ಬರು ಸ್ವಾಮಿಗಳು ಮಠ ಕಟ್ಟಿದ್ರು, ಆದ್ರೆ ಉಳಿದವರು ಅವರ ವೃಂದಾವನ ಕಟ್ಟಿದ್ರು. ಲಕ್ಷ್ಮೀ ರಮಣ ಗೋವಿಂದ. ಪರಮಪೂಜ್ಯ ಶ್ರೀ ಗುರುನಿಧಿ ತೀರ್ಥರು ಸಾಕ್ಷಾತ್ ವೃಂದಾವನದಲ್ಲಿದ್ದಾರೆ ಎನ್ನುವುದಕ್ಕೆ ಪ್ರತಿದಿನ ಪ್ರಾತಃ ಕಾಲದಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ಬಂದು ವ್ಯಾಸಗಿರಿಯಲ್ಲಿರುವ ತಮ್ಮ ಗುರುಗಳ ಹತ್ತಿರ ವ್ಯಾಸಂಗಕ್ಕೆ ಹೋಗುತ್ತಾರೆ. ಹೋಗಿದ್ದರು ಗುರು ಹಾಗೆ ಇಲ್ಲಿ ಅವರ ನೀರವಾದ ಮೂಡಿದ್ದನ್ನು ನೋಡಿ ಎಷ್ಟೋ ಭಕ್ತರನ್ನ ಸಾಕ್ಷಿ ನುಡಿಯುತ್ತಾರೆ. ಯಾವಾಗಲೂ ಬರ್ತಾನೆ ಇರ್ತಾರ. ಗುರುಗಳಾದ ವಿದ್ಯಾನಿಧಿಯರೆ ಗುರುಗಳಾದ ವಿದ್ಯಾನಿಧಿಯರೆ ವೃಂದಾವನ ಕಟ್ಟಿದವರು ಕಥೆನೂ ಕಟ್ಟಿದ್ರು. ಇದ್ದದ್ದು ಉಳಿಬೇಕು, ಉಳಿದಿದ್ದು ಬೆಳಿಬೇಕು, ಬೆಳೆದಿದ್ದು ಇನ್ನೊಂದಾಗಿ ಉಳಿಬೇಕು ಅನ್ನೋರು ಕಟ್ಟದ ಗದಿನ ಇಲ್ಲ. ಮೊದಲಿನ ಸ್ವಾಮಿಗಳ ದೇಹ ಇಡೋ ಕಾಲಕ್ಕ ರಣಕತ್ತಲಿ ನಡೆಯಿತು. ಮಠ ಯಾರಿಗೆ ಆಶ್ರಯ ಪಟ್ಟಿತ್ತೋ ಅವರೇ ಕಾದಾಡಿದ್ರು. 10 ವರ್ಷದ ಹಿಂದೆ ನಡೆದದ್ದು ಇನ್ನೂ ಕಣ್ಣಿಗೆ ಕಟ್ಟಂಗ ಕಾಣಿಸ್ತದ. ನೀವು ನಾವು ಈ ದುಗ್ಗಾಣಿ ಮನಸ್ಸಿನ ಕೈಗೆ ಇನ್ನು ಏನನ್ನು ಮಾಡಿಸ್ತದ. ಆಚಾರ ಹೇಳುವುದು ಕವಿ ಒಂದು ವಿಚಾರ ಮಾಡುವುದು ಕವಿ ಆಚಾರ ಹೇಳುವುದು ಕವಿ ಒಂದು ವಿಚಾರ. ಪರೀಕ್ಷೆ ನಡೆದವ ಮುಗ್ದಾವ ಬಿಡು, ಹಂಗಾರೆ ಫ್ರೀ ಇದೆಯಲ್ಲ. ಅದಕ್ಕೆ ಎಲ್ಲಿ ಹೋಗಿದ್ದಿಲ್ಲ ಬಾರ್ವಾ ಮಗುನಂತ ಅಂತೇಳಿ ಅಂದೆ. ಯಾರ್ದು ಏತ್ತ ಏನು ಅಂತೇಳಿ ಕೇಳಕತ್ತ ಅಂದ್ಕೊಳ್ಳಿ ನಿಮ್ಗೆ ಅರ್ಚಕ ಅಂತೇಳಿ ಅಂದೆ. ಅರ್ಚಕ ರೋಲ್ ಏನು ಅಂತ ಇಲ್ಲ, ಏನೋ ನಿರ್ದೇಶನ ಏನೋ ಇರಬೇಕು. ಸ್ಟೇಜ್ ಅರೇಂಜ್ಮೆಂಟ್ ಅದು ಹರ್ಷ ಡಂಬಾಳ್ ಅವರು ಇದರದ್ದು ಇದು ಓಕೆ ನಿರ್ದೇಶನ. ಅದ್ರದ್ದು ವಿಡಿಯೋ ಹಾಕಿದ್ರು ಅವ್ರು ನನಗೆ. ಏ ಅಜ್ಜ ಏನು ಹೈಲೈಟ್ ಅಂತ ಅಜ್ಜ ಬಾ, ಏ ಒಂದು ಸಿನಿಮಾ ಮಾಡೋದೈತಿ ಈಗ ಅಜ್ಜನ ಹಾಕ್ಕೊಂಡು. ಏ ಹೊಸನಮನಿ ಫ್ಯಾನ್ ಹಾಕಿರಲ್ರಿ ಇದ್ರಾಗ ಸೃಜನದಾಗ. ಬಾ ಬಾ ಬಾ, ಏ ಭಾರಿ ಆಗ್ತಿದ್ದು ಫ್ಯಾನ್. ವೆರಿ ಗುಡ್. ನಾ ಫಸ್ಟ್ ಟೈಮ್ ನಾನು ಇವತ್ತು ಈಗ ಹೇಳಿದ ಮ್ಯಾಗ ಭಾರಿ ಎಲ್ಲ ಜಗ್ ಸರಿ ಬಂದು ಹೋಗಿದ್ದು, 1000 ಸರಿ ಬಂದು ಹೋಗಿದ್ದೇನೆ, ಒಂದು ಸರಿ ನೋಡಿಲ್ಲ. ಬೇಂದ್ರೆ ಅದೊಂದು ಮಹಿಮಾ ಅದು. ವೃಂದಾವನದ ಸುತ್ತ ಮಠ, ಈ ಮಠದ ಸುತ್ತ ಸಮಾಜ. ಈ ಧರ್ಮಶಿಲ್ಪದ ಅರ್ಥವೇನು ಆಚಾರ್ಯ? ಹೇಳ್ಬಾರ್ದಾಗಿದ್ದೇನೋ, ನಿಮಗಿದೆಲ್ಲ ಹೇಗೆ ತಿಳಿಬೇಕು? ಗುರುವಿಂದ ಮಾಡ್ತೀಯಾ? ಅಬ್ರಾಹ್ಮಣ, ಚಂಡಾಲ, ಸ್ವಪಚ. ನಾನು ಅಬ್ರಾಹ್ಮಣ, ಚಾಂಡವಲ, ಸ್ವಪಚ ಅಂತ ಆದ್ರೆ ಈ ಇದ್ದಾರಲ್ಲ ಇವರು ಅದೇ ಗುರುವಿಂದ ಮಾಡ್ತೀಯಾ?
ಹಿಂದೆ ಒಬ್ಬ ಪುಟ್ಟ ಹುಡುಗಿ ಜೊತೆಗೆ ವಾಕ್ಯಾರ್ಥದಲ್ಲಿ ವಾದ ಮಾಡ್ಲಿಕ್ಕಾಗದೆ ಬಾಯಿಟ್ಟು ಕೂತಲ್ಲ ನಿಮ್ ಗುರುಗಳೇ ಅಂತವ್ರು ಇದು ಶಿಸ್ತು ಬಿಟ್ಟೆ ಹೋಗೋಕ್ಕಿಂತ ಮುಂಚೆ ಒಂದು ಮಾತು. ಈ ಮಾತನ್ನ ನಿಮ್ ದಿವಾನಿಗೆ ನೀವೇ ಹೇಳಿ. ಅವ್ರಿಗೆಲ್ಲ ಕಟ್ಟದ ತಾರ್ಕಿಕಾಶ್ಚೇತ್ ನಿಗ್ರಹಾಂತೆ ವೇದೈವ ಪ್ರತಿಸಾಧನೆ ವೇದಂ ಪುರುಷ ಪ್ರಣೀತಂ ವದಂತೋ ವೇದಾಂತಿನೋಪಿ ವಿಗ್ರಹ. ಮರಿದ ಈ ಮಾತು ತಿಳಿಸ್ರಿ. ಏನೇನು ಮಾತಾಡೋಣ ಎಲ್ಲ ಸ್ವಾಮಿಗಳು ಬಂದ್ರು, ಪಂಡಿತರು ಬಂದ್ರು, ಪರಿಚಾರಕರು ಬಂದ್ರು, ಪಾಳಿಪತ್ರಿಗಾರರು ಬಂದ್ರು, ಪ್ರದಕ್ಷಿಣೆ ಹಾಕೋರು ಬಂದ್ರು, ಮಂಗಳಾರತಿ ತೀರ್ಥ ಕೊಡೋರು ಬಂದ್ರು, ವ್ಯಾಪಾರ ಮಾಡೋರು ಬಂದ್ರು, ಕೊಂಡುಕೊಳ್ಳೋರು ಬಂದ್ರು. ಇವರೆಲ್ಲ ಬಂದ್ರು ಅಂತ ನಾವು ಬಂದ್ವಿ. ಯಾಕೆ ಬಂದ್ವಿ ಅಂತ ಹೇಳಿದ್ರ ಯಾರು ಗೊತ್ತಿಲ್ಲ. ಅವತ್ತಿಂದ ಇವತ್ತಿನ ತನಕ ಕಟ್ಟೋ ಕೆಲಸ ನಡೆದ. ಊರ್ ಕಟ್ಟಿದ್ರು, ಮಠ ಕಟ್ಟಿದ್ರು, ಮನಿ ಕಟ್ಟಿದ್ರು, ಗುಡಿ ಕಟ್ಟಿದ್ರು, ಎಲ್ಲಿಗೆ ಏನೇನು ಇದ್ದಿದ್ದಿಲ್ಲೋ ಅಲ್ಲೆಲ್ಲ ಕಟ್ಟಿದ್ರು. ಹಳ್ಳ ಕಟ್ಟಿದ್ರು, ಮನೆ ಕಟ್ಟಿದ್ರು, ಹರಿಯೋ ಮನಸ್ಸು ಕಟ್ಟಿದ್ರು, ಆಡೋ ಬಾಯಿನೂ ಕಟ್ಟಿದ್ರು. ಇದಕ್ಕೆಲ್ಲ ಕಾರಣ ಇಬ್ಬರು ಸ್ವಾಮಿಗಳು. ಒಬ್ರು ವಿದ್ಯಾನಿಧಿ ತೀರ್ಥರು, ಇನ್ನೊಬ್ರು ಗುಡನಿಧಿ ತೀರ್ಥರು. ಈ ಇಬ್ಬರು ಸ್ವಾಮಿಗಳು ಮಠ ಕಟ್ಟಿದ್ರು. ಆದ್ರೆ ಉಳಿದವರು ಅವರ ವೃಂದಾವನ ಕಟ್ಟಿದ್ರು. ಶ್ರೀ ಗುಣನಿಧಿ ತೀರ್ಥರು ಸಾಕ್ಷಾತ್ ವೃಂದಾವನದಲ್ಲಿದ್ದಾರೆ ಎನ್ನುವುದಕ್ಕೆ ಪ್ರತಿದಿನ ಪ್ರಾತಃ ಕಾಲದಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ಬಂದು ವ್ಯಾಸಗಿರಿಯಲ್ಲಿರುವ ತಮ್ಮ ಗುರುಗಳ ಹತ್ತಿರ ವ್ಯಾಸಂಗಕ್ಕೆ ಹೋಗುತ್ತಾರೆ. ಹೋಗಿದ್ದರು ಗುರು. ಹಾಗೆ ಇಲ್ಲಿ ಅವರ ನೀರವಾದ ಮೂಡಿದ್ದನ್ನು ನೋಡಿ ಎಷ್ಟೋ ಭಕ್ತರನ್ನ ಸಾಕ್ಷಿ ನೋಡಿರ್ತಾರೆ. ಯಾವಾಗಲೂ ಬರ್ತಾನೆ ಇರ್ತಾರ. ಗುರುಗಳಾದ ವಿದ್ಯಾನಿಧಿ ವೃಂದಾವನ ಕಟ್ಟಿದವರು ಕಥೆನೂ ಕಟ್ಟಿದ್ರು. ಇದ್ದುದು ಉಳಿಬೇಕು, ಉಳಿದಿದ್ದು ಬೆಳಿಬೇಕು, ಬೆಳೆದಿದ್ದು ಇನ್ನೊಂದಾಗಿ ಉಳಿಬೇಕು ಅನ್ನೋರು ಕಟ್ಟದ ಗತಿನ ಇಲ್ಲ. ಮೊದಲಿನ ಸ್ವಾಮಿಗಳ ದೇಹ ಇಡೋ ಕಾಲಕ್ಕ ರಣಕತ್ತಲಿ ನಡೆಯಿತು. ಮಠ ಯಾರಿಗೆ ಆಶ್ರಯ ಪಟ್ಟಿತ್ತೋ ಅವರೇ ಕಾದಾಡಿದ್ರು. 10 ವರ್ಷದ ಹಿಂದೆ ನಡೆದದ್ದು ಇನ್ನೂ ಕಣ್ಣಿಗೆ ಕಟ್ಟಂಗ ಕಾಣಿಸ್ತದ. ನೀವು ನಾವು ಈ ದುಗ್ಗಾಣಿ ಮನಸ್ಸಿನಕಾಗಿ ಇನ್ನು ಏನನ್ನು ಮಾಡ್ತಾರ. ಆಚಾರ ಹೇಳುವುದು ಕರಡಿ, ಒಂದು ವಿಚಾರ ಮಾಡುವುದು ಕರಡಿ. ಆಚಾರ ಹೇಳುವುದು ಕರಡಿ, ಒಂದು ವಿಚಾರ ಶಿಕ್ಷೆ ಯಾಕ ಈಗೆಲ್ಲ ಒಬ್ಬ ಮಾತಾಡ್ತಾ ಕರೆ ಸುಳ್ಳು ಯಾಕೆ ನಮ್ದು ನಮ್ಗ ಸರಿ ನೋಡ್ದ ಸುಳ್ಳು ಕರೆ ಇದ್ದು ಒಡದು ಹೇಳಿ ಇದ್ದದ್ದು ಇನ್ನ ಹಾಳು ಮಾಡ್ಬಾರ್ದು ನೋಡಿ ಮತ್ತ ಅದ್ಭುತವಾದ ಜೀವನ ಚರಿತ್ರೆಯನ್ನು ಅವರ ಸಮಕಾಲೀನರು ನಿಕಟವರ್ತಿಗಳಾದ ನಾವು ಯಾವ ನಿಗೂ ಒಳಗಾಗದೆ ಜ್ಞಾನಾಸ್ಥರಾದ ತಮ್ಮೆದುರಿಗೆ ವಿವೇಚಿಸುತ್ತೇವೆ. ಪುಣ್ಯಭಾಗಿಗಳಾದ ನಾವು ಸಾವಧಾನದಿಂದ ಅವತರಿಸಬೇಕು. ವೃಂದಾವನಸ್ಥರಾಗಿ ಕುಳಿತಿರುವ ವ್ಯಕ್ತಿಗಳು ಸಾಮಾನ್ಯರಲ್ಲ. ರಾಷ್ಟ್ರ ಮೌನದಂತಹ ಕಠಿಣ ತಪಶ್ಚರ್ಯ ಇವರು ಕೆಲ ಕಾಲ ಜೀವನ ಕಳೆದು ಮುಂದೆ ಕೂಡ ಏನೈತಿಕ ತಪಸ್ವಿ ಜೀವನ
ಗುರುಗಳಾದ ವಿದ್ಯಾರ್ಥಿನಿಯರೇ ಸಂಗಡಿಯರು ಉಳಿಸಿದವರು ಗುರುಗಳಾದ ವಿದ್ಯಾರ್ಥಿನಿಯರೇ ಸಂಗಡಿಯರು ಉಳಿಸಿದವರು ಮನೆಯು ಇಲ್ಲದ ಈ ಸ್ಥಳವನ್ನು ದೊಡ್ಡ ಊರಾಗಿ ಮಾಡಿದರು. ಪರಮಪೂಜ್ಯ ಶ್ರೀ ಗುಣನಿಧಿ ತೀರ್ಥರ ಗುರುಗಳಾದ ಶ್ರೀ ವಿದ್ಯಾನಿಧಿ ತೀರ್ಥರೇ ಈ ಚಂದ್ರಗಿರಿಯನ್ನು ನಿರ್ಮಾಣ ಮಾಡಿದರು. ಒಂದೂ ಮನೆಯೂ ಇಲ್ಲದ ಈ ಸ್ಥಳವನ್ನ ಊರು ಮಾಡಿ ಪಂಡಿತರನ್ನು ತಯಾರಿಸುವ ದಕ್ಷಿಣ ಕಾಶಿಯನ್ನಾಗಿ ಮಾಡಿದರು. ಅದನ್ನೇ ಶ್ರೀ ಗುಣನಿಧಿ ತೀರ್ಥರು ತಮ್ಮ 10 ವರ್ಷಗಳ ಅವಧಿಯಲ್ಲಿ ಬೆಳೆಸಿ ಮಹಾನಗರವನ್ನಾಗಿ ಮಾಡಿ ಮಠಕ್ಕೆ ಅಪಾರ ಸಂಪತ್ತನ್ನು ಅಸಂಖ್ಯ ಭಕ್ತರನ್ನು ಬಳಸಿದ್ದಾರೆ. ಬೃಂದಾವನದ ಸುತ್ತ ಮಠ, ಈ ಮಠದ ಸುತ್ತ ಸಮಾಜ. ಈ ಧರ್ಮಶಿಲ್ಪದ ಅರ್ಥವೇನು ಆಚಾರ್ಯ? ಹೇಳ್ಬಾರ್ದಾಗಿದ್ದೇನೋ, ನಿಮಗಿದೆಲ್ಲ ಹೇಗೆ ತಿಳಿಬೇಕು? ಗುರುವಿಕ ಮಾಡ್ತೀಯಾ? ಅಬ್ರಾಹ್ಮಣ, ಚಂಡಾಲ, ಸ್ವಪಚ. ನಾನು ಅಬ್ರಾಹ್ಮಣ, ಚಾಂಡಾಲ, ಸ್ವಪಚ ಅಂತ ಆದ್ರೆ ಇದ್ದಾರಲ್ಲ ಇವರು ಅದೇ ಗುರುವಿಕ ಮಾಡ್ತೀಯಾ? ನಿಮ್ಮ ಗುರುಗಳು ಎಂತ ಗೊತ್ತು ನಮ್ಗೆ ಗೊತ್ತಿಲ್ವೇ? ಹಿಂದೆ ಪುಟ್ಟ ಹುಡುಗಿ ಜೊತೆಗೆ ವಾಕ್ಯಾರ್ಥದಲ್ಲಿ ವಾದ ಮಾಡಿದ್ದಾದ್ರೆ ಬಾಯಿ ಕೂದಲು ಮಾಡಿ ಗುರುಗಳೇ ಅಂತವರು ಇದು ಶಿಷ್ಯ ಬಿಟ್ಟೇ ಹೋಗೋಕ್ಕಿಂತ ಮುಂಚೆ ಒಂದು ಮಾತು. ಈ ಮಾತು ನಾನು ಇವರಿಗೆ ನೀವ ಹೇಳಿ ಅವ್ರಿಗೆಲ್ಲ ಕಟ್ಟದ ತಾಟಿಕಾಷ್ಟೇ ನಿಗ್ರಹಂತೆ ವೇದಯೋಕ್ತಿ ಸಾಧನೆ ವೇದವನ್ನು ಪುರುಷ ಕಣಿತಂ ಮೊದಲು ವೇದಾಂತಿನೊಪ್ಪಿ ಗೃಹ ಮರಿದ ಈ ಮಾತು ತಿಳಿಸಿ ಇದಕ್ಕೆಲ್ಲ
ನೋಡ್ರಿ, ಗಿರೀಶ್ ಕಾರ್ನಾಡ್ರು, ಚಂದ್ರವೀರ್ ಕಣ್ಣಿಯವರು, ಚಂದ್ರಶೇಖರ್ ಕಂಬಾರ್ ಅಂತ ಬರಗಾರರು ಅವ್ರನ್ನ ಮಾರ್ಗದರ್ಶಕ ಮತ್ತು ಸ್ನೇಹಿತ ಎಂದು ಬಹಳ ಹಿಂದಿನಿಂದಲೂ ಪರಿಗಣಿಸಿದ್ದರು. ನೋಡ್ರಿ, ಇದು ಹಿರಿಮೆ, ಧಾರವಾಡದ ಹಿರಿಮೆ. ಧಾರವಾಡದ ನಾಟಕ ರಂಗದ ಪ್ರಣಾಮಗಳನ್ನು ಅವ್ರು ಸ್ವತಃ ನಾಟಕ ಆಡದೆ ಹೋದ್ರು ಅದೆಷ್ಟು ಕಲಾವಿದರನ್ನ, ಅದೆಷ್ಟು ಸಾಹಿತಿಗಳನ್ನ, ಅದೆಷ್ಟು ಜನ ಬರಹಗಾರರನ್ನ, ಅದೆಷ್ಟು ಜನ ಚಿಂತಕರನ್ನ ಅವರು ಪ್ರೋತ್ಸಾಹಿಸಿದ್ದಾರೆ. ಎಷ್ಟು ಜನರಿಗೆ ಅವರು ಬೆನ್ನು ತಟ್ಟಿ ಹುರುಪು ತುಂಬಿಸಿ ಯುವ ಜನರಿಗಂತೂ ಅವರು ನೆನಪಿಡುವಂಥದ್ದೇ ಅವರನ್ನ. ವಂದನೆಗಳು ರಮಾಕಾಂತ್ ಜೋಶಿ ಸಾಹೇಬ್. ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.